ನೋಡಿ, ಮೊದಲನೆಯದಾಗಿ ಗುರು ನಿಮ್ಮ ಜನ್ಮ ರಾಶಿಯಿಂದ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಇಷ್ಟು ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದಾಗ ನಿಮಗೆ ಗುರುಬಲ ಅನ್ನುವುದು ಇರುತ್ತೆ. ಅಂದ್ರೆ ನಿಮಗೆ ಒಂದು ಅದೃಷ್ಟದ ಬೆಂಬಲ, ಒಂದು ಸರ್ಪಗಾವಲು ಇದೆ ಅಂತಾನೆ ಅರ್ಥ. ಅಂತಹ ಸಂದರ್ಭದ ಒಳಗಡೆ ನಿಮ್ಮ ರಾಶಿಯಿಂದ 2ನೇ ರಾಶಿ ಅಥವಾ 5ನೇ ರಾಶಿ ಅಥವಾ 7ನೇ ರಾಶಿ ಅಥವಾ 9ನೇ ರಾಶಿ ಅಥವಾ 11ನೇ ರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ರೆ ಅತ್ಯಂತ ಶುಭದಾಯಕವಾಗಿ ಇರತಕ್ಕಂತಹದ್ದು. ನೋಡಿ, 2ನೇ ರಾಶಿ ಅಂತ ಹೇಳಿದ್ರೆ ಮಿಥುನ ರಾಶಿಯಿಂದ 2ನೇ ಮನೆಗೆ ಸಂಚಾರ ಗುರುವಿನದ್ದು. ಸೊ ಮಿಥುನ ರಾಶಿಯಿಂದ 2ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ನಿಮಗೆ ಧನಸ್ಥಾನದಲ್ಲಿ ಗುರುವಿನ ಆಗಮನ, ಕರ್ಮಾಧಿಪತಿಯಾಗಿ ಧನಸ್ಥಾನಕ್ಕೆ ಬರ್ತಕ್ಕಂತಹದ್ದು ಅತ್ಯಂತ ಶುಭ. ಕೆಲಸ ಕಾರ್ಯಗಳು ಬಹಳ ಚೆನ್ನಾಗಿ ಮುಂದುವರೆಯುತ್ತೆ. ಕೆಲಸದಲ್ಲಿದ್ದ ತಾಪತ್ರಯಗಳು ಹೋಗುತ್ತೆ. ಎಷ್ಟೋ ಜನ ಕೆಲಸ ಇಲ್ಲ ಅನ್ನೋದೇ ಸಮಸ್ಯೆ, ಆ ಸಮಸ್ಯೆಗಳು ಸಹ ನಿವಾರಣೆ ಆಗುವಂತಹದ್ದು. ಅದೇ ರೀತಿಯಾಗಿ ನಿಮ್ಮ ಬದುಕಿನಲ್ಲೊಂದಷ್ಟು ನೋವುಗಳನ್ನ, ಕಷ್ಟಗಳನ್ನ, ಕಾರ್ಪಣ್ಯಗಳನ್ನ ನೋಡ್ಕೊಂಡು ಬಂದಿರ್ತೀರಲ್ಲ, ಅದಕ್ಕೊಂದು ಅಲ್ಪ ವಿರಾಮ ಬಿದ್ದಂತಹ ಸಂದರ್ಭವಾಗ್ತದೆ. ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಭೂ ವ್ಯವಹಾರಗಳಿಂದ ಲಾಭವನ್ನ ನೋಡ್ತೀರಾ. ಜಲ ಸಂಪನ್ಮೂಲಗಳಿಂದ ನಿಮಗೆ ಹಣದ ಆದಾಯವು ಹೆಚ್ಚಾಗ್ತಕ್ಕಂಥದ್ದು. ಈ ಮೆಡಿಸಿನ್ ರಿಲೇಟೆಡ್ ಮತ್ತು ಮೆಡಿಕಲ್ ಕಂಪನಿಗಳನ್ನ, ಫಾರ್ಮಸಿಗಳನ್ನ, ಮೆಡಿಕಲ್ ರಿಲೇಟೆಡ್ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅತ್ಯಂತ ಶುಭದ ಫಲಗಳು ಸಿಗ್ತಕ್ಕಂತಹದ್ದು. ನಿಮ್ಗೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಬದಲಾವಣೆಯು ಆಗ್ತಕ್ಕಂತಹದ್ದು ಆಗತ್ತೆ. ಮಿಥುನ ರಾಶಿಯವರಿಗೆ ತುಂಬಾ ವರ್ಷಗಳ ನಂತರ, ನೋಡಿ, ಉಚ್ಚ ರಾಶಿಗೆ 12 ವರ್ಷದ ನಂತರ ಒಂದು ಗುರುವಿನ ಪ್ರವೇಶ ಆಗ್ತಕ್ಕಂತಹದ್ದು. 12 ವರ್ಷದ ನಂತರ ನಿಮಗೆ ಪ್ರಬಲ ಗುರುಬಲ ಯೋಗ ಬರ್ತಾ ಇದೆ. ಮಿಥುನ ರಾಶಿಯವರಿಗೆ ನಿಮ್ಮ ಅದೃಷ್ಟದ ಹೆಬ್ಬಾಗಿಲು ತೆರೆದಿದೆ. ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಗಳು ಸಹ ಸುಂದರವಾಗಿದ್ರೆ, ಜಾತಕದಲ್ಲಿ ಗುರುವು ಸಹ ಬಲ ಸಹಿತನಾಗಿ ಇದ್ರೆ ತುಂಬಾ ಚೆನ್ನಾಗಿರುವಂತಹ ಯೋಗ ಫಲವನ್ನ ಅನುಭವಿಸ್ತೀರಾ. ಏನ್ ಯೋಚನೆ ಮಾಡೋದು ಬೇಡ. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಸರಿಯಾಗಿರ್ತಕ್ಕಂತಹ ದಶಾಭುಕ್ತಿ ನಡೀತಾ ಇಲ್ಲ, ಅಥವಾ ವಿಶೇಷವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಏನಾದರೂ ಬಲಹೀನನಾಗಿ ನೀಚನಾಗಿದ್ದರೆ, ಅಥವಾ 3, 6, 8, 12 ಈ ಸ್ಥಾನಗಳಲ್ಲಿ ಸ್ಥಿತನಾಗಿದ್ದರೆ ಗುರುಶಾಂತಿಯನ್ನ ಮಾಡಿಸಿಕೊಳ್ಬೇಕಾಗ್ತದೆ. ಗುರುಶಾಂತಿಯ ವಿವರಗಳನ್ನ ವಿಡಿಯೋ ಕೊನೆಯಲ್ಲಿ ಹೇಳ್ತೀವಿ. ಖಂಡಿತವಾಗಿಯೂ ವಿಡಿಯೋ ಕೊನೆಯಲ್ಲಿರುವಂತಹ ಮಾಹಿತಿಯನ್ನ ತಿಳ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ ಜನ್ಮ ಜಾತಕದಲ್ಲಿ ಗುರು ಬಲಹೀನನಾಗಿದ್ರೆ, ಅದೇ ರೀತಿಯಾಗಿ 3, 6, 8, 12ನೇ ಮನೆಯಲ್ಲಿ ಸ್ಥಿರವಾಗಿದ್ರೆ ಅದನ್ನ ಗುರು ಜಾತಕದಲ್ಲಿ ಬಲಹೀನನಾಗಿದ್ದಾನೆ ಅಂತ ಅರ್ಥ. ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಗುರುಶಾಂತಿಯನ್ನ ನಾವೇ ಮಾಡ್ತಾ ಇದ್ದೇವೆ. 31ನೇ ತಾರೀಕು ಭಾನುವಾರದ ಶುಭ ಅಧಿಕ ಮಾಸದ ಪೌರ್ಣಮಿ ದಿವಸ, ನೆಕ್ಸ್ಟ್ ಡೇನೆ ಗುರು ಬದಲಾವಣೆ ಆಗ್ತಾನೆ. ಗುರು ಬದಲಾವಣೆ ರಾಶಿಯ ಸಂಧಿಯಲ್ಲಿ ನಿಂತಿರುವಂತಹ ಸಂದರ್ಭ ಅರ್ಥ ಮಾಡ್ಕೊಳ್ಳಿ. ರಾಶಿಯ ಸಂಧಿ ಕಾಲದಲ್ಲಿ ನಿಂತಿರ್ತಾನೆ. ಇನ್ನ ಒಂದ್ ಹೆಜ್ಜೆ ಮುಂದೆ ಇಟ್ಟು ಬಿಟ್ಟಿರ್ತಾನೆ, ಇನ್ನೊಂದ್ ಹೆಜ್ಜೆ ಇಡಬೇಕು. ಅಂಥ ಕಾಲದಲ್ಲಿ ಗುರುವಿನ ಅನುಗ್ರಹದ ಪ್ರಾಪ್ತಿಗಾಗಿ 12 ರಾಶಿಯವರು ಗುರುಶಾಂತಿಯನ್ನ ಮಾಡಿಸ್ಕೊಳ್ಳಿ. ಆ ಗುರುಶಾಂತಿಯನ್ನ ಮಾಡಿಸ್ಕೊಂಡು ಕೊಡ್ತಕ್ಕಂತಹ ಬೃಹಸ್ಪತಿ ಕವಚವನ್ನ ಧರಿಸ್ಕೊಳ್ಳಿ. ಅಕ್ಷತ ಪ್ರಸಾದವನ್ನ 2 ಭಾಗಗಳನ್ನಾಗಿ ಮಾಡಿ, ಒಂದನ್ನ ದೇವರ ಮನೆಯಲ್ಲೂ, ಇನ್ನೊಂದನ್ನ ಒಂದ್ ಸಣ್ಣ ಕವರ್ನಲ್ಲಿ ಹಾಕೊಂಡು ನಿಮ್ಮ ಪಾಕೆಟ್ನ, ವಾಲೆಟ್ನಲ್ಲೋ, ಪರ್ಸ್ಗಳಲ್ಲೋ, ಬ್ಯಾಗ್ಗಳಲ್ಲೂ ಇಟ್ಕೊಳ್ಳಿ. ಗುರುವಿನ ಅನುಗ್ರಹ ನಿಮ್ಮ ಜೊತೆಗೇ ಇರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಗುರುರಾಹು ಚಾಂಡಾಲ ಯೋಗ ಇರತಕ್ಕಂಥವರಿಗೆ ಯಮುನಾ ತೀರ್ಥವನ್ನ ಕೊಡ್ತಾ ಇದ್ದೇವೆ. 12 ವರ್ಷಗಳಿಗೆ ಒಮ್ಮೆ ಯಮುನಾ ನದಿಯು ಪುಷ್ಕರವಾಗ್ತದೆ. ಹೇಗೆ ನಾವು ಗಂಗಾ ಪುಷ್ಕರವು ಈಗ ಮೊನ್ನೆ 4 ವರ್ಷಗಳ ಹಿಂದೆ ನೋಡಿದ್ದೇವೆ, ಅದೇ ರೀತಿಯಾಗಿ ತುಲಾ ರಾಶಿಯಲ್ಲಿ ಆದಂತ ನಮ್ಮ ಕರ್ನಾಟಕದಲ್ಲೇ ಒಂದು ಕಾವೇರಿ ಪುಷ್ಕರವನ್ನು ತುಲಾ ರಾಶಿಗೆ ಗುರು ಸಂಚಾರ ಮಾಡಿದಂತಹ ಸಂದರ್ಭದಲ್ಲಿ ನೋಡ್ತೀವಿ. ಮೀನ ರಾಶಿಗೆ ಗುರು ಹೋದಾಗ ನರ್ಮದಾ ನದಿಗೆ ಮಾಡುವಂತಹ ಒಂದು ಪುಷ್ಕರ ಆಗುವಂಥದ್ದು. ಹೀಗೆ 12 ವರ್ಷಗಳಿಗೆ ಒಂದೊಂದು ಆಗುವಂತಹದ್ದು. ಸೊ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಯಮುನಾ ನದಿಯು ಪುಷ್ಕರವಾಗ್ತಾ ಇದೆ. ಬರ್ತಕ್ಕಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಯಮುನಾ ತೀರ್ಥವನ್ನ ಯಾಗದ ನಂತರದಲ್ಲಿ ನಾವು ವಿತರಣೆಯನ್ನ ಮಾಡ್ತೇವೆ. ಬರುವಂತಹ ಭಕ್ತಾದಿಗಳು ಒಂದು ಯಾಗದ ನಂತರದಲ್ಲಿ
ಪೂಜೆಯನ್ನು ಮಾಡಿಸ್ತಕ್ಕಂಥವ್ರು ಅಲ್ಲೇ ಪ್ರಸಾದವನ್ನು ತಗೊಳ್ಳಿ. ಅದಾದ ನಂತರ ಯಮುನಾ ತೀರ್ಥವನ್ನ ಉಚಿತವಾಗಿ ಚಾಂಡಾಲ ಯೋಗ ಇರುವಂತಹವರಿಗೆ ಕೊಡ್ತೀವಿ. ಸೊ ಹಾಗಾಗಿ ಅದನ್ನ ಪುಷ್ಕರ ಸ್ನಾನ ವಿಧಿ ಅಂತಾನೇ ಬರುತ್ತೆ. ಆ ವಿಧಿಯನ್ನ ನಿಮಗೆ ಹೇಳಿಕೊಟ್ಟು ನೀವು ಅದೇ ರೀತಿಯಾಗಿ ಮನೆಯಲ್ಲಿ ಆ ನೀರನ್ನ ಇಟ್ಟು ಪೂಜಿಸಿ ಜೂನ್ 15ನೇ ತಾರೀಕಿನ ಒಳಗಾಗಿ ಸ್ನಾನವನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಅತ್ಯದ್ಭುತವಾಗಿರತಕ್ಕಂತಹ ಗುರುರಾಹು ಚಾಂಡಾಲ ಯೋಗಕ್ಕೆ ಪರಿಷ್ಕಾರ ಅನ್ನೋದು ಸಿಗುತ್ತೆ. ಗುರು ಮತ್ತು ರಾಹು ಯಾರ ಜಾತಕದಲ್ಲಿ ಕರ್ಕಾಟಕ ರಾಶಿನಲ್ಲಿ ಇರ್ತಾನೋ ಅವರಿಗೆ ಆ ರಾಶಿಯಲ್ಲಿ ಗುರು ಪ್ರವೇಶವಾದಾಗ ಯಮುನಾ ನದಿ ಸ್ನಾನ ಮಾಡಬೇಕು. ಆ ಯಮುನಾ ತೀರ್ಥವನ್ನ ನಾವೇ ಉಚಿತವಾಗಿ ಕೊಡ್ತಾ ಇದ್ದೇವೆ. ಯಾಗಕ್ಕೆ ಪೂಜೆಗೆ ಮಾತ್ರವೇ ಶುಲ್ಕವಿರುತ್ತೆ. ರಾಶಿಯವರು ಪೂಜೆ ಮಾಡಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ 800 ರೂಪಾಯಿಗಳಿರುತ್ತೆ. ಅದಕ್ಕೆ ಶುಲ್ಕ 800 ರೂಪಾಯಿಗಳಿರುತ್ತೆ. 800 ರೂಪಾಯಿನಲ್ಲಿ ನಿಮಗೆ ಪೂಜೆ, ಅದಾದ ನಂತರ ಸಂಕಲ್ಪ, ಅದಾದ ನಂತರ ಬೃಹಸ್ಪತಿ ಕವಚ, ಅಕ್ಷತ ಪ್ರಸಾದ ಎಲ್ಲವೂ ಸಹ ಸೇರಿ ಅಲ್ಲಿ ಪೂಜೆ ವಿಶೇಷವಾಗಿ ನಾವು ನವಗ್ರಹ ಆರಾಧನೆಯ ಮುಖಾಂತರವಾಗಿ ನವಗ್ರಹ ಪೂಜೆಯನ್ನ ಮಾಡಿ ಮೃತ್ಯುಂಜಯ ಹೋಮ ಯಾರಿಗೆ, ಯಾಕಂದ್ರೆ ಇಲ್ಲಿ ಗುರುವಿನಿಂದ ಅಪಮೃತ್ಯು ದೋಷಗಳೆಲ್ಲ ಬರುತ್ತೆ. ಆ ಒಂದು ವಿಶೇಷವಾಗಿ ಮೃತ್ಯುಂಜಯ ಹೋಮವನ್ನ ಮಾಡಿ ಗುರುವಿಗೆ ವಿಶೇಷವಾದಂತಹ ಆಹುತಿಗಳನ್ನ ಕೊಡ್ತಕ್ಕಂತಹದ್ದು. ಹೀಗೆ ಒಂದು ಒಳ್ಳೆ ರೀತಿಯಲ್ಲಿ ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಆ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಪಾಲ್ಗೊಂಡು ನಿಮ್ಮ ತನು ಮನ ಧನ ಮೂರನ್ನು ಅರ್ಪಿಸಿ ಸೇವೆಯನ್ನ ಮಾಡ್ಕೊಳ್ಳಿ. ಶುಭವಾಗ್ಲಿ. ಆ ಯಾಗದ ಶುಲ್ಕ ಒಬ್ಬರಿಗೆ 800 ರೂಪಾಯಿ ಆಗಿರುತ್ತೆ. ಆದರೆ ಯಮುನಾ ತೀರ್ಥಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ, ಪೂಜೆಗೆ ಮಾತ್ರವೇ ಶುಲ್ಕವಿರುತ್ತೆ. ಹಾಗಾಗಿ ಅಯ್ಯೋ ಯಾಗಕ್ಕೆ ಹೋದ್ರೆ ನಾವು ದುಡ್ಡು ಕಟ್ಟಲೇಬೇಕು ಅಂತೇನಿಲ್ಲ. ಪೂಜೆ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ, ಇಲ್ಲದೆ ಇರೋರು ಬಂದು ಸೇವೆ ಆದ್ರೂ ಮಾಡ್ಕೊಂಡು ಹೋಗಿ, ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಮಠದಲ್ಲೇ ಆಗ್ತಾ ಇರತಕ್ಕಂತಹದ್ದು. ಹಾಗಾಗಿ ಬಂದು ತಾವೆಲ್ಲರೂ ಸಹ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ಶುಭವಾಗ್ಲಿ.